ಗುರೋ ರಾಘವೇಂದ್ರ ಹರೇ ಪಾಂಡುರಂಗ. ಎಲ್ಲ ನಮ್ಮ ಆತ್ಮೀಯ ಪಾಂಡವಪುರದ ಭಜನಾ ಮಂಡಳಿಗಳು, ಅದು ಸರಸ್ವತಿ ಭಜನಾ ಮಂಡಳಿಯ ಸದಸ್ಯರಿದ್ದ ಸಹ ಅಮೋಘವಾಗಿರತಕ್ಕಂತಹ ಭಜನಾ ಕಾರ್ಯಕ್ರಮ ಇವತ್ತು ಏರ್ಪಾಟಾಗಿದೆ. ಭಾಳ ತುಂಬ ಚೆನ್ನಾಗಿ ತುಂಬ ಕಾಲಾಂತರದಿಂದ ಕೂಡ ಹಾಡ್ಕೊಂಡು ಬರ್ತಾನೆ ಇದ್ದಾರೆ. ಅವರಿಗೆಲ್ಲ ವಂದಿಸ್ತಾ ಹಾಗೂ ನನ್ನ ಸಮಸ್ತ ನಾಗರಿಕರು, ಸುತ್ತಮುತ್ತ ಹಳ್ಳಿಯಿಂದ ಬಂದಿರತಕ್ಕಂಥವರು, ಸುತ್ತಮುತ್ತ ಊರಿಂದ ಬಂದಿರತಕ್ಕಂತಹ ಎಲ್ಲ ಭಗವದ್ ಭಕ್ತರಿಗೆ ಶಿರಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ, ನಾವು ನಿತ್ಯ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಜ್ಞಾನ ಸಹಿತ ಭಜನೋತ್ಸವವನ್ನು ಏರ್ಪಾಡು ಮಾಡ್ಕೊಂಡು ಬರ್ತಾ ಇದ್ದೇವೆ. ಕಳೆದ 3 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈಗ ನಾವು ಈ ಕಳೆದ ಒಂದು ಭಾಗದಿಂದ ನಾವು ಮುಂದುವರಿಸ್ಕೊಂಡು ಬರ್ತಾ ಇದ್ದೇವೆ. ಕಳೆದ ಭಾಗದಲ್ಲಿ ಹಾ ವಿಠಲ ಹರೇ ವಿಠಲ ನಿನ್ನ ಚರಣ ನೋಡಿ ವಂದೆನ, ಹಾ ವಿಠಲ ಹರೇ ವಿಠಲ ನಿನ್ನ ಚರಣ ನೋಡಿ ವಂದೆನ, ನಿನ್ನ ಚರಣ ಹಿಡಿಯ ವಂದೆನ. ಹಣೆಯಲ್ಲಿ ನಾಗಾಭರಣ ಧರಿಸಿದ ಕಾರಣ, ಹಣೆಯಲ್ಲಿ ನಾಗಾಭರಣ ಧರಿಸಿದ ಕಾರಣ, ಸಹೋದರತ್ವವನ್ನು ಕೈಯ ಬಿಡೇನ, ಸಹೋದರತ್ವವನ್ನು ಕೈಯ ಬಿಡೇನ. ಹಣೆಯಲ್ಲಿ ನಾಗಾಭರಣ ಧರಿಸಿದ ಕಾರಣ, ಸಹೋದರತ್ವವನ್ನು ಕೈಯ ಬಿಡೇನ. ಈ ಒಂದು ನುಡಿಯಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡೋಣ. ಕಳೆದ ಬಾರಿ ವಕ್ಷಸ್ಥಳದ ಚಿಹ್ನೆನಿಂದ ಕಾರಣ ತಿಳಿದನ, ಅದ್ರ ಬಗ್ಗೆ ಸ್ವಲ್ಪ ಜ್ಞಾನವನ್ನು ಸಂಪಾದನೆ ಮಾಡಿದ್ವಿ. ಅದರಂತೆ ಅದರ ಮುಂದಿನ ಭಾಗ, ಮುಂದಿನ ಪದ್ಯ, ಅದರ ಸ್ಟ್ಯಾಂಡಗಳಿದೆ. ಆ ಮುಂದಿನ ಪದ್ಯದಲ್ಲಿ ಹಣೆಯಲ್ಲಿ ನಾಗಾಭರಣ ಧರಿಸಿದ ಕಾರಣ, ನಮ್ಮ ವಿಠಲ ಹಣೆಯಲ್ಲಿ ನಾಗಾಭರಣವನ್ನು ಧರಿಸಿದ್ದಾನಂತೆ. ಇವತ್ತು ದಿವಸ ಬಿಡಲಿ, ಇವತ್ತು ಶ್ರೀನಿವಾಸ ಸಾಕ್ಷಾತ್ತಾಗಿ, ಶ್ರೀನಿವಾಸನೂ ನಾನೇ, ಪಾಂಡುರಂಗನೂ ನಾನೇ. ಪಾಂಡುರಂಗ ಹೇಳ್ಕೊಂಡ ನನ್ನ ಅಣ್ಣ ಶ್ರೀನಿವಾಸ ಅಂತ, ಸರಿನಾ? ನೋಡಿ ಎಂತ ಅದ್ಭುತ. ಶ್ರೀನಿವಾಸ ಆದ ನಂತರವೇ ಪಾಂಡುರಂಗ ಬಂದಿದ್ದು. ಅದಕ್ಕೆ ಪಾಂಡುರಂಗನ ಅಣ್ಣ ಯಾರಪ್ಪ ಅಂದರೆ ಶ್ರೀನಿವಾಸ. ಇಬ್ಬರು ಅವರೇ, ವಿಷ್ಣು ರೂಪಿಯೇ. ಕೃಷ್ಣ, ಶ್ರೀನಿವಾಸ, ಪಾಂಡುರಂಗ ಎಲ್ಲವೂ ಕೂಡ ಅವರೇ. ಇವತ್ತು ದಿವಸ ಬಿಡು ತಿರುನಾಮವನ್ನು ಧರಿಸಿಕೊಂಡು ಇಡೀ ವಿಶ್ವದಲ್ಲೇ ಪ್ರಖ್ಯಾತ ಆಗೋಗಿದ್ದಾನೆ ನಮ್ಮ ತಿಮ್ಮಪ್ಪ. ಆದರೆ ನಿಜವಾಗಲೂ ಪಾಂಡುರಂಗನ ನಾವು ಅಲಂಕಾರವನ್ನು ನೋಡಿದಾಗ ನಮ್ಮ ಆಚಾರ್ಯರು ಅದಕ್ಕೆಲ್ಲ ಭಾಳ ಮಿಸ್ಸಿವ್, ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡ್ತಾರೆ. ಆ ನಾಗಾಭರಣವನ್ನು ಅವರು ಅಲಂಕಾರ ಮಾಡ್ತಾರೆ ಪಾಂಡುರಂಗನಿಗೆ. ಪಾಂಡುರಂಗ ನಾಗಾಭರಣವನ್ನು ಹಣೆಗೆ ಧರಿಸಿದ್ದಾನೆ. ಅದಕ್ಕೆ ಪಣೆಯಲ್ಲಿ ನಾಗಾಭರಣ ಧರಿಸಿದ ಕಾರಣ, ನಿನ್ನ ಕಾರಣ ಏನು ಅನ್ನೋದನ್ನ ನಾನು ತಿಳಿದೆ. ಏನು ಗೊತ್ತು ನನಗೆ, ಅದರಿಂದ ಏನು ನಾಗಾಭರಣವನ್ನು ಹಣೆಗೆ ಯಾಕೆ ಧರಿಸಿದ? ಮೇಲೆ ಹೆಡೆಗೆ ಮುಂದೆ ಮೂತಿ ಬಾಯಿ ಎಲ್ಲ ಇದೆ. ನಾಗರಹಾವಿಗೆ ಮೂತಿ ಆಗಿರುತ್ತೆ, ಸುತ್ತ ಅಗಲವಾಗಿ ಬಂದು ಮೂಗಿನ ಮೇಲೆ ಬಾಲ ಬಂದಿರುತ್ತೆ. ಆ ರೀತಿಯಾಗಿ ಪಾಂಡುರಂಗನಿಗೆ ಅಲಂಕಾರ ಮಾಡುತ್ತಾರೆ. ಅದಕ್ಕೆ ನಾಗಾಭರಣ ಅದು ಆಕೃತಿಯನ್ನು ಹೊಂದಿದೆ. ಅದು ಒಂದು ಕಾರಣದಿಂದ ಏನು ತಿಳಿದೆ, ಸಹೋದರತ್ವವನ್ನು ಕೈಯ ಬಿಡೆನ. ಇದರಿಂದ ನಾನು ಏನು ತಿಳ್ಕೊಂಡೆ ಗೊತ್ತಾ ನಿನ್ನಿಂದ? ಸಹೋದರತ್ವವನ್ನು, ಅದರ ಮಹಿಮೆ ಏನು, ಯಾಕೆ ನಾವು ಸಹೋದರತ್ವವನ್ನು ನಾವು ಕಾಣಬೇಕು ಅನ್ನೋದನ್ನ ನೀನು ಧರಿಸಿದ ನಾಗಾಭರಣದಿಂದ ಗೊತ್ತಾಯಿತು ಅಂತ ಟ್ರಾನ್ಸ್ಲೇಟ್. ಹಾಗಾದರೆ ಸಹೋದರತ್ವಕ್ಕೂ ನಾಗಾಭರಣಕ್ಕೂ ಏನು ಸಂಬಂಧ ಅಂತಂದರೆ, ಬಹಳ ನಾವು ಸ್ವಲ್ಪ ಇದರ ಹಿಂದಿನ ಕೃಷ್ಣನ ಅವತಾರ ನೋಡೋಣ. ಇದು ಪಾಂಡುರಂಗನ ಅವತಾರ. ಕೃಷ್ಣನ ಅವತಾರದಲ್ಲಿ ಕೃಷ್ಣನ ಅಣ್ಣ ಯಾರು?
ಯಾರು ಕೃಷ್ಣನ? ಬಲರಾಮ ಅಲ್ವಾ? ಬಲರಾಮ ಯಾವ ಅಂಶ? ಶೇಷಾಂಶ. ಬಲರಾಮ ಶೇಷಾಂಶ. ಅದಕ್ಕೆ ರಾಮಾನುಜರು ಅಂತ ಬಂತು. ರಾಮಾನುಜ ಅಂತ ಬಂದಿದ್ದು ಯಾಕೆ ಅಂದರೆ ರಾಮನ ಅನುಜ ಬಲರಾಮ, ಬಲರಾಮನ ಅವತಾರ ಶೇಷಾವತಾರ, ಶೇಷಾವತಾರದ ರೂಪದಲ್ಲಿರ್ತಕ್ಕಂಥ ಬಲರಾಮನೇ ರಾಮಾನುಜರಾಗಿ ಇವತ್ತಿನ ದಿವಸಕ್ಕೆ ರಾಮಾನುಜ ತೀರ್ಥರಾಗಿ ಬಂದು ಇಡೀ ಪ್ರಪಂಚವನ್ನು ನಮಗೆ ಕಣ್ಣನ್ನು ತೆರೆಸಿದ್ರು, ಇಡೀ ಪ್ರಪಂಚದ ಕಣ್ಣು. ಅದಕ್ಕೆ ಅದು ಆ ಬಲರಾಮನ ಚಿಹ್ನೆ. ಆ ಬಲರಾಮನ ಅಂಶ ಶೇಷ. ಶೇಷ ಅಂಶವನ್ನು ಹೊಂದಿರೋ ಬಲರಾಮನ ಒಂದು ಚಿಹ್ನೆಯನ್ನು ತಾನು ಧರಿಸಿಯಾನೆ. ಇದನ್ನೇ ತಿಳ್ಕೊಳ್ಬೋದು, ಸಹೋದರತ್ವ. ಅಣ್ಣನ ಮೇಲೆ ಎಷ್ಟು ಪ್ರೀತಿ ಇತ್ತು ಅನ್ನೋದು ನನಗೆ ಗೊತ್ತಾಯಿತು. ಆದ್ದರಿಂದ ನಾವು ಏನು ಮಾಡಬೇಕು, ಜೀವನದಲ್ಲಿ ನಮ್ಮ ಅಣ್ಣನನ್ನು ಅಷ್ಟೇ ಪ್ರೀತಿಯಿಂದ ಕಾಣಬೇಕಂತೆ. ಅಣ್ಣನನ್ನು ಅಷ್ಟೇ ಪ್ರೀತಿಯಿಂದ ಕಾಣಬೇಕು. ಹಾಗೆ ತಂಗಿಯನ್ನ ಪ್ರೀತಿಸೋರು ಯಾರು ಗೊತ್ತಾ? ಪೂರಿ ಜಗನ್ನಾಥ. ಪೂರಿ ಜಗನ್ನಾಥ ಹೋಗ್ರಿ ಅಲ್ವಾ? ಆ ಕಡೆ ಬಲರಾಮ, ಈ ಕಡೆಗೆ ಸುಭದ್ರೆ. ಸುಭದ್ರೆ ಬಲರಾಮನ ಜೊತೆಗೆ ಇವತ್ತಿಗೂ ಸಹ ನಿಂತಿದ್ದಾನೆ ಇಲ್ಲಿ ಪೂರಿ ಜಗನ್ನಾಥ. ಅಲ್ಲೂ ಕೂಡ ಅಣ್ಣನ ಒಂದು ಎಷ್ಟು ಪ್ರೀತಿ ಇತ್ತು ಅನ್ನೋದು ತೋರಿಸ್ತಾ ಕೃಷ್ಣ. ಇಲ್ಲೂ ಕೂಡ ಅದೇ ಪ್ರೀತಿ ನನ್ನ ಮೇಲೆ ಇದೆ ಅಂತೇಳಿ ತಾನೇ ನಾಗಾಭರಣವನ್ನು ಧರಿಸಿ ಸಹೋದರತ್ವದ ಮಹಿಮೆಯನ್ನ ನಮಗೆಲ್ಲ ತಿಳಿಸ್ತಾ ಯಾರು? ನಮ್ಮ ಪಾಂಡುರಂಗ. ಆದ್ದರಿಂದ ನಾವೇನು ಮಾಡಬೇಕು? ಅಣ್ಣಂದರನ್ನ ಅಷ್ಟೇ ಪ್ರೀತಿಯಿಂದ ಗೌರವದಿಂದ ನಾವು ಕಾಣಬೇಕು ಅಂತ. ಯಾಕೆ ಅಂದರೆ